ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಿಂಪ್ಲಿ ಹರ್ಷಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹರ್ಷಿತಾ. ಇವತ್ತಿನ ನನ್ನ ಬ್ಲಾಗ್ನಲ್ಲಿ ನಾನು ಹೇಗೆ ಭೀಮನ ಅಮಾವಾಸ್ಯೆ ವ್ರತ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರು ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಈಗ ಆಲ್ರೆಡಿ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ 3 ಗಂಟೆಗೇ ಎದ್ದು ಮನೆ ಕ್ಲೀನ್ ಮಾಡಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವರಿಗೆ ಹೂವನ್ನಿಟ್ಟು ಅಲಂಕಾರ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ತುಳಸಿ ಕಟ್ಟೆಗೂ ಹೂವಿಟ್ಟು ದೀಪ ಇಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೆ. ನೀವೆಲ್ಲರೂ ಹೇಗೆ ನಿಮ್ಮ ಮನೆಯಲ್ಲಿ ಈ ವ್ರತನ ಮಾಡಿದ್ರಿ, ಏನು ಸ್ಟೆಪ್ಸ್ ಮಾಡಿದ್ರಿ, ಹೇಗಿತ್ತು ನಿಮ್ಮ ಭೀಮನ ಅಮಾವಾಸ್ಯೆ ಆಚರಣೆ ಅನ್ನೋದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸ್ಕೊಡಿ. ಕಂಕಣ ರೆಡಿ ಮಾಡ್ಕೊಂಡಿರಲಿಲ್ಲ, ಸೊ ಫಸ್ಟು ಕಂಕಣ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಹಾಗೆ ಒಂದು ಹೊಸ ಟ್ರೈಪಾಡ್ನ ಕೊಂಡ್ಕೊಂಡಿದ್ದೆ. ಅದಕ್ಕೂ ಸಹ ಪೂಜೆ ಮಾಡಿ ಆಮೇಲೆ ಅದನ್ನು ಉಪಯೋಗಿಸೋಕ್ಕೆ ಶುರು ಮಾಡೋಣ ಅಂತ ಅದಕ್ಕೂ ಹೂವಿಟ್ಟು ಪೂಜೆ ಮಾಡಿ ದೇವ್ರ ಮನೆಯಲ್ಲಿ ಇಟ್ಟಿದ್ದೆ. ಫಸ್ಟ್ ಟೈಮ್ ಅದು ತಗೊಂಡಿದ್ದು. ಇಷ್ಟು ದಿವಸ ಬರೀ ಫೋನ್ ಕೈಯಲ್ಲಿ ಇಟ್ಕೊಂಡೇನೆ ನಾನು ವಿಡಿಯೋ ಮಾಡ್ತಾ ಇದ್ದೆ. ಸೊ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ಯೂಸ್ ಮಾಡೋಣ ಅಂತ ಅದನ್ನು ದೇವ್ರ ಮುಂದೆ ಇಟ್ಟಿದ್ದೆ. ಭೀಮನ ಅಮಾವಾಸ್ಯೆ ಕರ್ನಾಟಕದಲ್ಲಿ ವಿಶೇಷವಾಗಿ ಮಹಿಳೆಯರು ಆಚರಿಸುವ ಪ್ರಮುಖ ಹಿಂದೂ ವ್ರತಗಳಲ್ಲಿ ಒಂದು. ಇದನ್ನು ಪತಿಯ ಆಯುಷ್ಯ, ಆರೋಗ್ಯ, ಕುಟುಂಬದ ಸುಖ ಸಮೃದ್ಧಿಗೋಸ್ಕರ ಆಚರಿಸಲಾಗುತ್ತೆ. ಆಷಾಢ ಮಾಸದ ಅಮಾವಾಸ್ಯೆ ಎಂದು ಆಚರಿಸುವ ವ್ರತವೇ ಭೀಮನ ಅಮಾವಾಸ್ಯೆ. ಕರ್ನಾಟಕದ ಅನೇಕ ಭಾಗಗಳಲ್ಲಿ ಇದನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಎಂದು ಕರೀತಾರೆ. ಈ ದಿನ ಶಿವ ಮತ್ತು ಪಾರ್ವತಿ ದೇವಿಯನ್ನ ಪೂಜಿಸಲಾಗುತ್ತೆ. ಶಿವನನ್ನ ಭೀಮೇಶ್ವರ ಅಥವಾ ಜ್ಯೋತಿರ್ಭೀಮೇಶ್ವರ ರೂಪದಲ್ಲಿ ಆರಾಧಿಸೋ ಸಂಪ್ರದಾಯ ಇದೆ. ಈ ವ್ರತನ ಮುಖ್ಯವಾಗಿ ವಿವಾಹಿತ ಮಹಿಳೆಯರು ಮತ್ತು ಅವಿವಾಹಿತ ಮಹಿಳೆಯರು ಕೂಡ ಆಚರಿಸ್ತಾರೆ. ವಿವಾಹಿತ ಮಹಿಳೆಯರು ಪತಿಗೆ ದೀರ್ಘಾಯುಷ್ಯ ಸಿಗಲಿ, ಒಳ್ಳೆ ಆರೋಗ್ಯ ಸಿಗಲಿ ಅಂತ ಪ್ರಾರ್ಥನೆ ಮಾಡಿದರೆ, ಮದುವೆ ಆಗದೆ ಇರೋ ಹೆಣ್ಮಕ್ಳು ಒಳ್ಳೆ ಗಂಡ ಸಿಗಲಿ ಮತ್ತು ಸುಖಮಯ ವೈವಾಹಿಕ ಜೀವನ ಸಿಗಲಿ ಅನ್ನೋದಕ್ಕೋಸ್ಕರ ಈ ವ್ರತನ ಆಚರಿಸ್ತಾರೆ. ಭೀಮನ ಅಮಾವಾಸ್ಯೆಗೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ತುಂಬ ಪೌರಾಣಿಕ ಕಥೆಗಳು ಪ್ರಚಲಿತದಲ್ಲಿದೆ. ಪ್ರಮುಖವಾಗಿ ಜ್ಯೋತಿರ್ಭೀಮೇಶ್ವರನ ಆರಾಧನೆ ಶಿವ ಪಾರ್ವತಿಯ ದಾಂಪತ್ಯದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಪಾರ್ವತಿ ದೇವಿ ಶಿವನನ್ನ ಭಕ್ತಿಯಿಂದ ಆರಾಧಿಸಿದಂತೆ ಮಹಿಳೆಯರು ಈ ದಿನ ಶಿವ ಪಾರ್ವತಿನ ಪೂಜಿಸಿ ತಮ್ಮ ದಾಂಪತ್ಯ ಜೀವನ ಸುಖವಾಗಿರಲಿ ಅಂತ ಪ್ರಾರ್ಥಿಸ್ತಾರೆ. ಇನ್ನೊಂದು ಪ್ರಸಿದ್ಧವಾದ ಜನಪದ ಕಥೆ ಏನಂತಂದರೆ, ಪತಿ ಜೀವ ಅಪಾಯಕ್ಕೆ ಬಂದಾಗ ಪತ್ನಿ ಭಕ್ತಿ ಮತ್ತು ವ್ರತದ ಶಕ್ತಿಯಿಂದ ಪತಿಗೆ ಪುನರ್ಜೀವ ದೊರೆಯುತ್ತೆ ಅಂತ ಹೇಳಲಾಗುತ್ತೆ. ಈ ಕಾರಣದಿಂದಲೇ ಈ ವ್ರತನ
ಪತಿಯ ಆಯುಷ್ಯ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಆಚರಿಸಲಾಗುತ್ತೆ. ಈ ವ್ರತದ ಆಚರಣೆ ತುಂಬ ಕಷ್ಟ ಏನಲ್ಲ. ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿ ದೇವ್ರ ಮನೆನ ನೀಟಾಗಿ ಕ್ಲೀನ್ ಮಾಡಿ ದೇವರಿಗೆ ಹೂವು ದೀಪ ನಿಮಗೇನಾಗುತ್ತೋ ಆ ನೈವೇದ್ಯವನ್ನು ಮಾಡಿ ಇಟ್ಟು ಗಂಡನ ಪಾದಪೂಜೆ ಮಾಡಿದರೆ ಸಾಕು. ಈ ದಿನ ಶಿವ ಪಾರ್ವತಿ ಫೋಟೋಗೆ ಅಥವಾ ನಿಮ್ಮ ಹತ್ರ ವಿಗ್ರಹ ಇದ್ದರೆ ಅವರಿಗೆ ಬಿಲ್ವಪತ್ರೆ ಅರ್ಪಿಸಿ ಹೂ ಅರ್ಪಿಸಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಶಿವನಿಗೆ ಅಭಿಷೇಕ ಮಾಡೋದು, ಬಿಲ್ವಪತ್ರೆ ಹೂವು ಅಕ್ಷತೆ ಅರ್ಪಿಸಿ ಪೂಜೆ ಮಾಡಿ ಓಂ ನಮಃ ಶಿವಾಯ ಅಂತ ಜಪಿಸೋದ್ರಿಂದ ತುಂಬ ಶುಭ ಆಗುತ್ತೆ ಅಂತ ಹೇಳಲಾಗುತ್ತೆ. ಭೀಮ್ ಅಮಾವಾಸ್ಯೆ ಟೈಮ್ನಲ್ಲಿ ಕೆಲವೊಂದು ಭಾಗಗಳಲ್ಲಿ 2 ದೀಪಗಳನ್ನು ಇಟ್ಟು ಅದನ್ನು ವಿಶೇಷವಾಗಿ ಪೂಜೆ ಮಾಡಲಾಗುತ್ತೆ. ಈ 2 ದೀಪಗಳು ಶಿವ ಪಾರ್ವತಿಯರು ಅಂತ ಪರಿಗಣಿಸಲಾಗುತ್ತೆ. ಕೆಲವೊಂದು ಕಡೆ ಮಣ್ಣಿನ ದೀಪಗಳನ್ನ ಕೂಡ ಇಟ್ಟು ಪೂಜೆ ಮಾಡ್ತಾರೆ. ಭೀಮನ ಅಮಾವಾಸ್ಯೆ ಪ್ರಮುಖ ಆಚರಣೆ ಏನಂತಂದರೆ ಆ ವ್ರತದ ದಾರ. ನಾವೇನು ಪೂಜಿಸಿದ ದಾರನ ಕೈಗೆ ಕಟ್ಕೊತೀವೋ ಅದು ಕೆಲವು ಸಂಪ್ರದಾಯಗಳಲ್ಲಿ ಇದನ್ನು ತಾಳಿ ಭಾಗ್ಯ ಮತ್ತು ದಾಂಪತ್ಯದ ಸಂಕೇತ ಅಂತ ಹೇಳಲಾಗುತ್ತೆ. ಮದುವೆ ಆಗಿರೋ ಮಹಿಳೆಯರು ತಮ್ಮ ಪತಿಯ ಆಯುಷ್ಯಕ್ಕೋಸ್ಕರ ಪ್ರಾರ್ಥಿಸ್ಕೊಂಡು ಈ ಒಂದು ಕಂಕಣನ ಕಟ್ಟಿಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಕೆಲವೊಂದು ಕಡೆ ಪೂಜೆ ಸಂದರ್ಭದಲ್ಲಿ ಭೀಮನ ಅಮಾವಾಸ್ಯೆ ವ್ರತದ ಕಥೆಯನ್ನು ಕೇಳೋದು ಅಥವಾ ಓದೋದು ಕೂಡ ಸಂಪ್ರದಾಯ ಇದೆ. ಕೆಲವೊಬ್ಬರು ಮಹಿಳೆಯರು ಉಪವಾಸ ಕೂಡ ಮಾಡ್ತಾರೆ, ಆದರೆ ಅದು ಕಡ್ಡಾಯ ಏನಲ್ಲ. ಕೆಲವೊಬ್ಬರು ಪೂರ್ತಿ ದಿವಸ ಉಪವಾಸ ಇರ್ತಾರೆ, ಕೆಲವೊಬ್ಬರು ಬರೀ 1 ಹೊತ್ತು ಉಪವಾಸ ಇರ್ತಾರೆ, ಇಲ್ಲ ಬರೀ ಹಣ್ಣು ಹಾಲು ಇಷ್ಟರಲ್ಲಿ ಮಾತ್ರ ಇರ್ತಾರೆ. ಅದು ಅವರವರ ಮನೆಯ ಒಂದು ಸಂಪ್ರದಾಯಕ್ಕೆ ತಕ್ಕಂತೆ ಅವರು ಮಾಡ್ತಾರೆ. ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನಾನೇನು ಉಪವಾಸ ಮಾಡಲಿಲ್ಲ, ಟ್ಯಾಬ್ಲೆಟ್ಸ್ ತಗೋಬೇಕಾಗಿತ್ತು, ಹಾಗಾಗಿ ನಾನೇನು ಉಪವಾಸ ಮಾಡಲಿಲ್ಲ. ಪೂಜೆ ಆದ ನಂತರ ನಾವು ಮನೆಯವರೆಲ್ಲರೂ ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಮನೆ ದೇವರು ತುಂಬ ದೂರ, ಸೊ ಇಲ್ಲೇ ನಮ್ಮ ಮನೆ ಹತ್ರ ಕನ್ನಳ್ಳಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಸೊ ಪ್ರತಿ ಅಮಾವಾಸ್ಯೆಗೂ ಇಲ್ಲ ತಪ್ಪಿದ್ರೆ ಹುಣ್ಣಿಮೆಗೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಮನೆಯಲ್ಲಿ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ಹೊರಟ್ವಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಇವಾಗ ಏನೋ ವರ್ಕ್ ನಡೀತಾ ಇರೋದ್ರಿಂದ ದೇವಸ್ಥಾನದ ಸುತ್ತ ಎಲ್ಲ ಅಗದು ಏನೋ ಡೆವಲಪ್ ಮಾಡ್ತಾ ಇದ್ದಾರೆ. ದೇವಸ್ಥಾನನ ಇನ್ನೂ ಚೆನ್ನಾಗಿ ಕಟ್ತಾ ಇದ್ದಾರೆ. ಮುಂಚೆ ಈ ಥರ ಇರಲಿಲ್ಲ. ದೇವಸ್ಥಾನದ ಹಿಂದೆಗಡೆನೆ ಕೆರೆ ಇದೆ, ಒಂದು ಹಳ್ಳಿ ವಾತಾವರಣ ಇದೆ. ದೇವಸ್ಥಾನದ ಸುತ್ತಮುತ್ತ ಸಿಟಿನಲ್ಲಿ ಇದ್ದೀವಿ ಅಂತಾನೆ ಅನ್ಸಲ್ಲ. ಆ ಥರ ಒಂಥರ ಪ್ರಶಾಂತವಾಗಿದೆ. ಆ ನೀರ್ ಹತ್ರ ಹೋಗಿ ನಿಂತ್ಕೊಂಡಾಗ ಅದ್ ನೋಡೋದಕ್ಕೆ ಹಿಂದೆನೆ ಬೆಟ್ಟ ಥರ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಿಮ್ಗೆ ಯಾವಾಗ್ಲಾದ್ರೂ ಫ್ರೀ ಆದ್ರೆ ಒಂದ್ಸಲ ದಯವಿಟ್ಟು ಈ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಮತ್ತೆ ತುಂಬಾ ಪವರ್ಫುಲ್ ದೇವರು ಕೂಡ. ಪ್ರತಿ ತಿಂಗಳು ಹೋಗೋದ್ರಿಂದ ಸಿಂಬಾಗೂ ಇದು ಜಾಗ ರೂಢಿ ಆಗ್ಬಿಟ್ಟಿದೆ. ಹೋಗಿದ ತಕ್ಷಣ ವಿಭೂತಿ ಹಚ್ಕೊಡು ಅಂತ ಅವನೇ ಕೇಳ್ದ. ವಿಭೂತಿ ಹಚ್ಚಿಸ್ಕೊಂಡ, ಅವನು ಕೂಡ ಇಟ್ಕೊಂಡ ನಾನೇ ಹಚ್ಕೋತೀನಿ ಅಂತ. ಅವನಿಗೂ ಇಲ್ಲಿ ಬರಕ್ ತುಂಬಾ ಇಷ್ಟ ಆಗತ್ತೆ. ಆ ನೀರ್ ನೋಡೋದನ್ನು ತುಂಬಾ ಇಷ್ಟ ಅವನಿಗೆ. ಹೋದ್ರೆ ಮತ್ತೆ ವಾಪಸ್ ಬರೋದೇ ಇಲ್ಲ ಮನೆಗೆ. ತುಂಬಾ ಗಲಾಟೆ ಮಾಡ್ತಾನೆ, ಕರ್ಕೊಂಡು ಹೋಗಕ್ಕೆ ತುಂಬಾ ಕಷ್ಟ ಆಗತ್ತೆ. ನಾನು ಒಂದು ಏನು ಹೇಳ್ತೀನಿ ಅಂತ ಅಂದರೆ, ನಿಮಗೆಲ್ಲ ಯಾವಾಗ ಸಮಯ ಆಗುತ್ತೋ ಆವಾಗ ನಿಮ್ಮ ಮಕ್ಕಳನ್ನ ದಯವಿಟ್ಟು ಯಾವುದಾದ್ರೂ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿ ಅವರಿಗೆ ನಮ್ಮ ಒಂದು ಸಂಪ್ರದಾಯ, ನಮ್ಮ ಒಂದು ಆಚಾರ ವಿಚಾರಗಳನ್ನ ತಿಳಿಸ್ಕೊಡಿ. ಈ ಜನ್ರೇಷನಲ್ಲಿ ದೇವರು ಭಕ್ತಿ ಅನ್ನೋದನ್ನೆಲ್ಲ ಅವರು ಈಗಿನ ಮಕ್ಕಳು ಒಂಥರ ಮಾತಾಡ್ತಾರೆ. ರೀಸೆಂಟಾಗಿ ನಾವು ಕೂಡ ನೋಡಿದ್ದೀವಿ ಗಲಾಟೆ ಆಗಿದ್ದು ಎಲ್ಲನೂ. ಸೊ ನಾನು ಏನು ಹೇಳ್ತೀನಿ ಅಂತ ಅಂದರೆ, ನಮ್ಮ ಧರ್ಮ, ನಮ್ಮ ಆಚಾರ ವಿಚಾರ ಸಂಪ್ರದಾಯ ಏನಿದೆಯೋ ಅದನ್ನು ನಮ್ಮ ಮಕ್ಳಿಗೆ ನಾವೇ ಹೇಳ್ಕೊಡ್ಬೇಕು.
ಪ್ರತಿ ತಿಂಗಳು ಇಲ್ಲಿ ಬಂದು ಸಿಂಪನ್ಗೆ ತಾಯ್ತ ಕಟ್ಸ್ಕೊಂಡು ಹೋಗ್ತೀವಿ. ಏನಾದರೂ ಹೆದರ್ಕೊಂಡಿದ್ರೆ ಬೆಚ್ಕೊಂಡಿದ್ರೆ ರಾತ್ರಿ ನಿದ್ದೆನಲ್ಲಿ ಎದ್ದು ಸ್ವಲ್ಪ ಅಳೋದು ಆ ಥರ ಎಲ್ಲ ಮಾಡಿದ್ರೆ ಆ ಥರ ಏನೂ ಆಗದೇ ಇರಲಿ ಅಂದ್ಬಿಟ್ಟು ಪ್ರತಿ ತಿಂಗಳು ಬಂದು ತಾಯ್ತ ಕಟ್ಸ್ಕೊಂಡು ಹೋಗ್ತೀವಿ. ಅಂತೂ ದೇವ್ರ ದರ್ಶನ ಆಯಿತು, ಭೀಮ್ನ ಅಮಾವಾಸ್ಯೆ ಪೂಜೆನೂ ಮುಗೀತು, ತುಂಬ ಖುಷಿ ಆಯಿತು. ಇವತ್ತಿಗೆ ಇಲ್ಲಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.